ಮಾರ್ನಿಂಗ್ ಗೈಸ್, ಬ್ಯಾಕ್ ಪ್ಯಾಕ್ ಇಸ್ ಡನ್. ಅಪಾರ್ಟ್ಮೆಂಟ್ ಕೆಳಗೆ ಬಂದಾನೆ ವೆಯ್ಟ್ ಮಾಡತ್ತೆ ನನ್ನ ಕ್ಯಾಬಿಗೆ. ಹೆಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲಕ್ಷ್ಮೀ ಜೀವಾಪುರ್. ಐ ಹೋಪ್ ಎಲ್ಲರೂ ಚಲೋ ಅದಿರಿ. ನಾನು ಮಸ್ತ್ ಅದೇನಿ, ಮಸ್ತ್ ಇರೋದಕ್ಕೆ ಇನ್ನೊಂದು ಟ್ರಿಪ್ ಮಾಡತ್ತೀನಿ. ಸೊ ನಾ ಹೊಂಟೇನೀಗ ವರ್ಕಲಾಗ ಫಾರ್ 2 days ಆ್ಯಂಡ್ ಅಗೇನ್ ಇಟ್ಸ್ ಅ ಸೋಲೋ ಟ್ರಿಪ್. ಹೋಗೋರಂತ ಅಲ್ಲಿ ಏನೇನು ಮಾಡ್ತೇನೆ ಏನೇನಿಲ್ಲ ತೋರಿಸ್ತೇನಂತ. ನೀವು ಜಸ್ಟ್ ಲೈಕ್ ಮಾಡ್ಕೊತೀರಿ, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಯಾವುದು ಮರ್ಯಾಕೆ ಹೋಗ್ಬೇಡ್ರಿ. A little longer than a few minutes later. ಗೈಸ್, ಟಿಕೆಟ್ ತೆಗೆಸ್ಕೊಂಡೀನಿ. ಸೊ ಜನರಲ್ ಟಿಕೆಟ್ ಒಬ್ಬರಿಗೆ 75 ರೂಪಾಯಿ ಐತಿ. ಬಂದು ನಿಂತೇನೆ ಈಗ ಇಲ್ಲೇ ಸೆಕೆಂಡ್ ಪ್ಲಾಟ್ಫಾರ್ಮಿಗೆ ಬರುತ್ತಂತೆ. ಕನ್ಯಾಕುಮಾರಿ ಎಕ್ಸ್ಪ್ರೆಸ್ ಗೈಸ್. ಗೈಸ್ ಬಂದು ಹೇಳ್ದೇನೆ ಈಗ ವರ್ಕಲಾ ಸ್ಟೇಷನ್. ಈಗ ಟೈಮ್ ಆಗೈತಿ 11:10 ಆ್ಯಂಡ್ ಇದೆ ನಮ್ಮ ಟ್ರೈನ್. ಇದ್ರಾಗ ಬಂದೆ ಜಸ್ಟ್ ಎಕ್ಸಿಟ್ ಆದೆ. ಅಲ್ಲಿ ಕಾಣ್ಬೋದು ಈಗ ಅದೇ ಇದೆ ರೈಲ್ವೆ ಸ್ಟೇಷನ್. ಸೊ ಇಲ್ಲಿ ಮುಂದೆ ಒಂದು ಮೋಮೋಸ್ ಕ್ಯೂಸಿನ್ ಅಂತಂದು ಇಲ್ಲಿ ಇದೆ ಐತಿ. ಸೊ ಅಲ್ಲಿ ಹೋಗಿ ಏನಾರ ತಿಂತೇನಿ. Much later. ಈಗ ಪರೋಟ ಮತ್ತು ಚಿಕನ್ ಕರಿ ಮತ್ತು ಒಂದು ಗೋಲಿ ಸೋಡಾ ಕುಡ್ದು ಬಂದೀನಿ ಈ ಕಡೆ. ಸೊ ಈ ಸೈಡ್ ಇಲ್ಲೇ ಬಸ್ ಬರುತ್ತಂತೆ. ಮಾನಸ್ ಬಸ್ಸಿಗೆ ಹತ್ತಿದ್ರೆ ಹೆಲಿಪ್ಯಾಡ್ ನಿಯರ್ ನಮ್ಗೆ ಡ್ರಾಪ್ ಮಾಡ್ತಾರಂತೆ. ಆ್ಯಂಡ್ ಕ್ಯಾಬ್ ಕೇಳಿದೆ, ಕ್ಯಾಬ್ ಹೇಳತ್ತಾರೆ 200. ಗೈಸ್, ನಾ ಬಂದು ಫ್ರೆಶ್ ಅಪ್ ಆಗೇನಿ. ಸೊ ಇಲ್ಲೇ ನಮ್ಮ ಹಾಸ್ಟೆಲ್. ಹೋಪ್ ಹಾಸ್ಟೆಲ್ಸ್ ಅಂತಂದು. ಸೊ ನಾ ಬಂದಿದ್ದು ಅರೌಂಡ್ 12:40ಗೆ ನಾ ರೀಚ್ ಆಗಿದ್ದೆ ಆಲ್ರೆಡಿ ಹಾಸ್ಟೆಲ್. ಬಟ್ ಚೆಕ್ಕಿನ್ ಆಗೋ ಸ್ವಲ್ಪ ಲೇಟ್ ಆಗಿತ್ತು. ಆ್ಯಂಡ್ ಇಲ್ಲಿ ಕಾಮನ್ ಏರಿಯಾ ಐತಿ, ಇಲ್ಲಿ ಕುಂತು ರೆಸ್ಟ್ ಮಾಡ್ಬೋದು. ಟೇಬಲ್ ಟೆನ್ನಿಸ್, ಕ್ಯಾರಮ್ ಗೇಮ್ಸ್ ಎಲ್ಲ ಅದಾವೆ. ಆ್ಯಂಡ್ ಈ ಕಡೆನೂ ಕುಂದಿರ್ಬೋದು. ಸೊ ಈ ಕಡೆ ಒಳಗೆ ರೂಮ್ಸ್ ಅದಾವೆ. ನನ್ನ ರೂಮ್ ತೋರಿಸ್ತೇನೆ ಅಂತ ಬರ್ರಿ. ಈ ಕಡೆ ಅಂತ ಎಂಟ್ರೆನ್ಸ್. ಇದು ನನ್ನ ಬೆಡ್. ಫ್ರೆಶ್ ಅದೇ ಇಲ್ಲಿ ಟವಲ್ ಒಣಗಿ ಹಾಕೀನಿ ಅಷ್ಟೇ. 6 ಶೇರಿಂಗಿಂದ ಐತಿ. ಕಾಮನ್ ಕಿಚನ್. ಆ್ಯಂಡ್ ಹಿಂದೆ ಬಾತ್ರೂಮ್ಸ್ ಅದಾವ, ಅಲ್ಲಿ ಬಟ್ಟೆ ಡ್ರೈ ಮಾಡೋಕ್ಕೆ. ಹಾಸ್ಟೆಲ್ ತೋರಿಸಿದೆ ನಿಮಗೆ. ಸೊ ಹಾಸ್ಟೆಲ್ ಮುಂದನೆ ವರ್ಕಲಾ ಬೀಚ್. ಗೈಸ್, ಹಾಸ್ಟೆಲಿಂದ 350 ಮೀಟರ್ಸಿಗೆ ಸ್ಕೂಟಿ ರೆಂಟಲ್ ತೊಗೊಳಕ್ಕೆ ಬಂದಿದ್ದೆ. ಸೊ ಇಲ್ಲಿ ಐತಿ ಸ್ಕೂಟಿ ಉನ್ನಿ ಕಣ್ಣನ್ ಅಂತಂದು. ಸೊ ಪರ್ ಡೇ 600 ಹೇಳಾರ್ ಚಾರ್ಜ್ ಆ್ಯಂಡ್ 1000 ರೂಪೀಸ್ ಡೆಪಾಸಿಟ್ ಪೇ ಮಾಡೀನಿ. ಸೊ ಲೆಟ್ಸ್ ಗೋ. ನಾವು ಈಗ ಹೋಗಿ ಅಡ್ಡಾಡೋ ನನ್ನ ಪ್ಲೇಸಸ್. ಗೈಸ್, ನಾ ಬಂದಿದ್ದೆ ಕಪಿಲ್ ಬೀಚಿಗೆ 5:15, 5:20 ಆಗಿತ್ತು. ಬಟ್ ಈಗ ಟೈಮ್ ಆಗೈತಿ 6 ಗಂಟೆ. ಸೊ ಈ ಕಪಿಲ್ ಬೀಚಿಂದ ಸ್ಪೆಷಾಲಿಟಿ ಏನಪ್ಪ ಅಂತಂದ್ರೆ ಒಂದು ಕಡೆ ಸಮುದ್ರ ಸಿಗುತ್ತೆ ಆ್ಯಂಡ್ ಒಂದು ಕಡೆ ನಿಮ್ಗೆ ಲೇಕ್ ಇರುತ್ತೆ. ಸೊ ಎರಡೂ ವ್ಯೂಸ್ ನೀವು ಅಟ್ ಎ ಟೈಮ್ ಎಂಜಾಯ್ ಮಾಡ್ಬೋದು. ನಾನು ಕುಂತೆ ಸ್ವಲ್ಪ ಮೀ ಟೈಮ್. I had my me time and it was very good, feeling so nice.
ಇದು ಗೋಲ್ಡನ್ ಸನ್ ಜೊತೆಗೆ ಭಾಳ ಚಲೋ ಆಗ್ತದೆ. ಗೋಲ್ಡನ್ ಫೀಲ್ ಆಗತ್ತೆ ಅಷ್ಟೇ. 1 hour later. ಗೈಸ್ ಅಂಜು ತೆಂಗು ಫೋರ್ಟ್ ಹೋಗಿ ಆಮೇಲೆ ಅಲ್ಲಿಂದ ಕಪಿಲ್ ಬೀಚ್ ಹೋಗಿ ಸನ್ಸೆಟ್ ಎಲ್ಲ ನೋಡ್ಕೊಂಡು ನಾವು ವಾಪಸ್ ರಿಟರ್ನ್ ಬಂದಿದ್ದೆ ಹಾಸ್ಟೆಲ್ ಕಡೆ. ಬಟ್ ಈಗ ವಾಪಸ್ ಅಡ್ಡಾಡಕ್ಕೆ ಹೊಂಟೀನಿ. ಇಲ್ಲೇ ನಾರ್ತ್ ಕ್ಲಿಫ್ ಕಡೆ ಅದಲ್ಲ, ಸೊ ಇಲ್ಲೇ ಅಡ್ಡಾಡ್ತೇನಂತೆ. The next morning. ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ವರ್ಕಲಾ ಡೇ 2. ಮಸ್ತ್ ಮಜಾ ಮಾಡತ್ತೀನಿ. ನಾನು ಇನ್ನೇ ಹೋಗಿದ್ದೆ ಅಂಜು ತೆಂಗು ಫೋರ್ಟಿಗೆ ಮತ್ತು ಕಪಿಲ್ ಬೀಚಿಗೆ. ಸೊ ಇವತ್ತು ನಂದು ಪ್ಲೇಸಸ್ ಕವರ್ ಮಾಡ್ಕೊಳ್ಳೋದು ಯಾವ್ಯಾವ ಅದಾವ ಅಂತಂದ್ರೆ ಜನಾರ್ದನ್ ಸ್ವಾಮಿ ಟೆಂಪಲಿಗೆ ಹೋಗ್ಬೇಕಂತ ಐತಿ, ಆ್ಯಂಡ್ ಜಟಾಯು ಅರ್ತ್ ಸೆಂಟರ್ ಆ್ಯಂಡ್ ಬ್ಲ್ಯಾಕ್ ಸ್ಯಾಂಡ್ ಬೀಚ್ ಇಷ್ಟು. ಆ್ಯಂಡ್ ನಿನ್ನೆ ನೈಟ್ ನಾನು ಡಾರ್ಜಿಲಿಂಗ್ ಕೆಫೆಗೆ ಹೋಗಿ ಬಂದೆ. ಅಲ್ಲಿ ಒಂದು ಡೆಸರ್ಟ್ ಆರ್ಡ್ರ್ ಮಾಡಿದ್ದೆ. ಡೆಸರ್ಟ್ ಅಷ್ಟೇ ಏನು ತಿನ್ನೋದು ಅಂತ ಅದಕ್ಕೂ ಪಿಜ್ಜಾನು ಆರ್ಡ್ರ್ ಮಾಡಿದ್ದೆ. ಪಿಜ್ಜಾ ಆ್ಯಂಡ್ ಡೆಸರ್ಟ್ ಇಲ್ಲಿ ಬಂದುಬಿಟ್ಟಿತ್ತು ರಾತ್ರಿ. ಆಮೇಲೆ ಅಷ್ಟೇ ಎಷ್ಟು ಆಕೈತೆ ಅಷ್ಟು ತಿಂದು ಹುಡುಕಿದ್ದು ಬಿಟ್ಟು ಬಂದುಬಿಟ್ಟೆ ನಾವು ವಾಪಸ್. ಸ್ಕೂಟಿ ಅಂತೂ ತೊಗೊಂಡೇನಿ ರೆಂಟಲ್. ಬಟ್ ನಂಗೆ ಏನು ಪ್ರಾಬ್ಲಮ್ ಅಂತಂದ್ರೆ ಮ್ಯಾಪ್ ನೋಡ್ಕೊಂಡು ಗಾಡಿ ಓಡಿಸ್ಬೇಕಲ್ಲ, ಅದು ತ್ರಾಸ ಆಗತ್ತೈತಿ. ಬಿಕಾಸ್ ಐ ಆಮ್ ವೆರಿ ಗುಡ್ ಅಟ್ ಲುಕಿಂಗ್ ಇನ್ ಟು ಮ್ಯಾಪ್ಸ್ ಅದ್ರ ಸಂಬಂಧ. ಬಟ್ ಎನಿವೇ ಹೋಗೋಣಂತ. 1 hour later. ಗೈಸ್ ನಾ ಈಗ ಬಂದಿಲ್ಲ ಇನ್ನು, ಆಲ್ಮೋಸ್ಟ್ ನಿಯರ್ ಅದೇನಿ. ಇಲ್ಲಿಂದ ಜಟಾಯು 2 ಕಿಲೋಮೀಟರ್ಸ್ ಐತಿ. ಬಟ್ ಫುಲ್ ಸಾಕಾಗಿತ್ತು ನನಗೆ ಅಲ್ಲಿಂದ ಗಾಡಿ ಹೊಡ್ಕೊಂಬರಕ್ಕೆ. ಸೊ ಇಲ್ಲಿ ಎಳ್ನೀರು ಕುಡಿಯೋಕೆ ನಿಂದಿರ್ಸಿದ್ದ ಗಾಡಿ. ಸೊ ಎಳ್ನೀರು ಕೊಡ್ದೇನಿ, ಕೊಬ್ಬರಿ ತಿಂದೇನಿ. ಹೋಗೋಣ ನನ್ನ ಜಟಾಯು ಹೋಗಿ ಸಿಗ್ತಾರೆ. ಗೈಸ್ ನಾನು ಬಂದಿದ್ದೆ ಈಗ ಜಟಾಯು ಅರ್ತ್ ಸೆಂಟರಿಗೆ. ಸೊ ಇಲ್ಲಿ ನೋಡ್ಬೋದು ನೀವು. ಆ್ಯಂಡ್ ಇದ್ರ ಸ್ಟೋರಿನೂ ನಿಮ್ಗೆಲ್ಲರಿಗೂ ಗುರ್ತೈತಿ. ಸೊ ಸೀತಾಗೆ ಅವಾಗ ರಾವಣ ಕರ್ಕೊಂಡು ಹೊಂಟಿದ್ದ, ಕಿಡ್ನಾಪ್ ಮಾಡ್ಕೊಂಡು. ಅವಾಗ ಜಟಾಯು ಅಡ್ಡು ಬಂದಿದ್ದ ಅದನ್ನು ತಡೆಯೋಕೆ. ಅವಾಗ ರಾವಣ ಒಂದು ರೆಕ್ಕೆ ಕಟ್ ಮಾಡಿದ ಸ್ಟೋರಿ. ಅವನದು ಬಾಡಿ ಬಿದ್ದಿದ್ದಿಲ್ಲ ರೆಕ್ಕೆ. ಸೊ ಅಷ್ಟೇ ಬಂದಿನೀಗ. ಆ್ಯಂಡ್ ಇಲ್ಲಿ ಜಂಜಟ್ ಏನಂದ್ರೆ 1.5 ತಾಸು ನಾ ಪಾಳೆ ಹಚ್ಚೇನಿ ಟಿಕೆಟ್ ತಗೊಳಕ್ಕೆ. ಅದು ಸ್ಕಲ್ಪ್ಚರ್ ನೋಡೋಕೆ ಬೇರೆ ಸಪ್ರೇಟ್ ಟಿಕೆಟ್, ಆ್ಯಂಡ್ ಇಲ್ಲಿ ಮ್ಯಾಲೆ ಕೇಬಲ್ ಕಾರಿಗೆ ಬೇರೆ ಸಪ್ರೇಟ್ ಟಿಕೆಟ್. ಸೊ ತಲೆ ಕೆವ್ ಒಂದೈತಿ, ಹೊಟ್ಟೆಗೆ ಏನು ಕೂಳಿಲ್ಲ, ಎನರ್ಜಿ ಫೀಲ್ ಆಗವಲ್ದು ಗೈಸ್. ಇಟ್ಸ್ ವೆರಿ ಲೋ ಎನರ್ಜಿ ಟುಡೇ. ಬಟ್ ಎನಿವೇ ಹೋಗೋಣಂತ. ಅಲ್ಲಿ ಹಿಂದೇನೋ ಗುಡಿ ಟೈಪ್ ಕಾಣ್ತು, ಹೋಗಿ ನೋಡ್ತಾರಂತ ಏನೈತಿ. ಲೆಟ್ಸ್ ಗೋ.
ಫುಟ್ ಪ್ರಿಂಟ್ ಆಫ್ ಲಾರ್ಡ್ ಶ್ರೀರಾಮ ನಾವು ನೋಡ್ಬೋದು. ಗೈಸ್ ನಾವು ಒಳಗೆ ಹೋಗಿ ಅಲ್ಲೇ ಶ್ರೀರಾಮನ ಗುಡಿ ಇತ್ತು, ಒಳಗೆ ದರ್ಶನ ಮಾಡ್ಕೊಂಬಂದು. ಆ್ಯಂಡ್ ನಾ ಜಟಾಯುಗೂ ನೋಡಿದ್ದೆ, ಎಲ್ಲ ಕವರ್ ಆಗುತ್ತೆ. ಇಲ್ಲಿದ್ದು ಏನೇನು ಅಡ್ಡಾಡ್ಬೇಕಂತಿತ್ತು ನನ್ನ ತಲೆಯಾಗ. ಸೊ ಮುಗಿಸ್ಕೊಂಡೀನಿ. ಟೈಮ್ ಆಗೈತಿ ಈಗ 3:45. ಏನಿಲ್ಲ ಅಷ್ಟು. ಈಗ ವಾಪಸ್ ನಂದು ಸ್ಕೂಟಿ ತಗೊಂಡೆ ನಾವು ವರ್ಕಲ್ಲ ಹೋಗ್ಬೇಕು. A few moments later. ಗೈಸ್ ವಾಪಸ್ ಬಂದೆ ನಾ ಈಗ ಒಳಗೆ ಹೋಗಿ. 100 ರೂಪಾಯಿ ಕೊಟ್ಟು ಆಟ ಆಡಿದೆ ಗೈಸ್. ಅದು 2 ಬಾಲ್ ಇರ್ತಾವೆ. 2 ಬಾಲ್ ಏನಾದರೂ ಬಾಸ್ಕೆಟ್ ಒಳಗೆ ಬಿತ್ತಂದರೆ ನಂಗೊಂದು ಗೊಂಬೆ ಕೊಡ್ತಾರಂತ ಹೇಳಿದ್ರು ಅವರು. ಬಟ್ 2 ಬಾಲ್ ಹೊರಗೆ ಬಿದ್ದುಬಿಟ್ಟು. ಇಲ್ಲೇ ಗುಡಿ ಐತಿ, ಇಲ್ಲಿ ಸಾಂಗ್ ಹಚ್ಚಾರೆ. ಆ ಸಾಂಗಿಗೆ ನಮ್ಮ ಆನೆ ಡ್ಯಾನ್ಸ್ ಮಾಡತ್ತಿದ್ ನೋಡ್ರಿ ಗೈಸ್. ಗೈಸ್ ಜನಾರ್ದನ ಸ್ವಾಮಿ ಟೆಂಪಲಿಗೆ ಬಂದಿದ್ದೆ ನಾನು. ಇಲ್ಲಿ ನೋಡ್ರಿ. ಸೊ ಈ ಟೆಂಪಲ್ ಏನೈತಲ್ಲ ಅರೌಂಡ್ 2000 years ಓಲ್ಡ್ ಟೆಂಪಲ್ ಇನ್ ವರ್ಕಲ. ಸೊ ಈ ಟೆಂಪಲಿಗೆ ಒಂದು ಹಿಸ್ಟ್ರಿ ಐತಿ, ಅದನ್ನ ನೀವು ಗೂಗಲ್ ಒಳಗೆ ಚೆಕ್ ಮಾಡ್ಕೊರಿ. A few moments later. Let's say The next morning. ಗೈಸ್ ಬಂದೆ ನಾನು ವರ್ಕಲ ಟ್ರಿಪ್ ಮುಗಿಸ್ಕೊಂಡು. ಬ್ಲ್ಯಾಕ್ ಸ್ಯಾಂಡ್ ಬೀಚಿಗೆ ಹೋಗಿದ್ದೆ. ಅದು ಮುಗಿಸ್ಕೊಂಡು 7:30 ಟ್ರೈನ್ ಇತ್ತಂದ ಅಲ್ಲಿಂದ ಪಟ್ಟಣ ಹಾಸ್ಟೆಲ್ಗೆ ಹೋದೆ. ಬ್ಯಾಗ್ ತೊಗೊಂಡು ಚೆಕ್ಔಟ್ ಮಾಡಿಕೊಂಡೆ ರೈಲ್ವೆ ಸ್ಟೇಷನ್ಗೆ ಹೋದೆ. ಸೊ ಇಟ್ ವಾಸ್ ವೆರಿ ಲೇಟ್. ಅದಾದಮೇಲೆ ನಂಗೆ ವ್ಲಾಗ್ ಮಾಡೋಕ್ಕಾಗಿದ್ದಿಲ್ಲ. ಸೊ ಇವತ್ತು ಕಂಟಿನ್ಯೂ ಮಾಡತ್ತೀನಿ. ಆ್ಯಂಡ್ ವರ್ಕಲ ಬಗ್ಗೆ ಎಕ್ಸ್ಪೀರಿಯನ್ಸ್ ಹೇಳ್ಬೇಕಂತಂದರೆ ಇಟ್ ವಾಸ್ ಟೂ ನೈಸ್, ಟೂ ಗುಡ್. ಭಾಳ ಚಲೋ ಅನ್ಸಿತ್ತು ನನಗೆ. ಅದಾದಮೇಲೆ ಫಸ್ಟಿನ ಹೋಗಿದ್ದೆ ಅಂಜು ತೆಂಗು ಫೋರ್ಟಿಗೆ, ಅಲ್ಲೂ ಎಕ್ಸ್ಪ್ಲೋರ್ ಮಾಡಿದೆ. ಇಟ್ ವಾಸ್ ನೈಸ್. ಫೋಟೋಸ್ ಎಲ್ಲ ತೊಗೊಳಕ್ಕೆ ಚಲೋ ಇತ್ತು ಪ್ಲೇಸ್. ಅದಾದಮೇಲೆ ನಾವು ಹೋಗಿದ್ದು ಕಪಿಲ್ ಬೀಚಿಗೆ. ಕಪಿಲ್ ಬೀಚ್ ವಾಸ್ ಟೂ ಗುಡ್ ಬಿಕಾಸ್ ಒಂದು ಸೈಡ್ ನಮ್ಗೆ ಸಿಗ್ತೈತಿ, ಸಿ ವ್ಯೂ, ಆ್ಯಂಡ್ ಒಂದು ಸೈಡ್ ನಮ್ಗೆ ಲೇಕ್ ವ್ಯೂ ಸಿಗ್ತೈತಿ. ಅದು ಒಂದು ರೋಡಿನ ಏನು ಸೀನಿಕ್ ವ್ಯೂ ಐತಲ್ಲ ಭಾಳ ಚಲೋ ಐತಿ. ಅಲ್ಲಿ ಡ್ರೋನ್ಗಿನ ಹಾನ್ಸಿದ್ರೆ ಮಸ್ತ್ ಕಾಣಿಸ್ತೈತಿ. ಅದಾದಮೇಲೆ ನಾನು ನೆಕ್ಸ್ಟ್ ಬಂದಿದ್ದು ವರ್ಕಲ ಕ್ಲಿಫ್ ಕಡೆನೇ, ನಾರ್ತ್ ಕ್ಲಿಫ್ ಕಡೆ. ಹಾಸ್ಟೆಲು ಅಲ್ಲೇ ಇತ್ತು ನಂದು. ಸೊ ಈವ್ನಿಂಗ್ ಬಂದು ಫ್ರೆಶ್ ಅಪ್ ಆಗಿ ಮತ್ತು ಕ್ಲಿಫ್ ಅಡ್ಡಾಡಕ್ಕೆ ಹೋದೆ ನಾನು. ಚಲೋ ಅನಿಸುತ್ತೆ ಈವ್ನಿಂಗ್ ಟೈಮ್ ಒಳಗೆ. ಆ್ಯಂಡ್ ಡಾರ್ಜಿಲಿಂಗ್ ಕೆಫೆಗೂ ಹೋಗಿದ್ದೆ. ಸೊ ಅಲ್ಲಿ ಒಂದು ಡೆಸರ್ಟ್ ಮತ್ತು ಪಿಜ್ಜಾ ಆರ್ಡರ್ ಮಾಡಿದ್ದೆ. ಇಟ್ ವಾಸ್ ನೈಸ್ ಆ್ಯಸ್ ವೆಲ್. ಆ್ಯಂಡ್ ನೆಕ್ಸ್ಟ್ ಡೇ ಬಂದುಬಿಟ್ಟು ನಾನು ಜಟಾಯು ಹೋದೆ ಬೆಳಗ್ಗೆ ಎದ್ದು ಜಲ್ದಿ. ಸೊ ಜಟಾಯು ಹೋಗಿ ಅಲ್ಲಿ ಸ್ಕೂಟಿ ತೊಗೊಂಡು ಮ್ಯಾಪ್ ನೋಡ್ಕೊಂಡು ಹೋಗೋದು ಸ್ವಲ್ಪ ಹೆಕ್ಟಿಕ್ ಅನ್ಸಾದಿತ್ತು ನನಗೆ. ಬಟ್ ಸ್ಟಿಲ್ ಅಲ್ಲಿ ಹೋದ್ಮೇಲೂ ನಾ ಆಲ್ಮೋಸ್ಟ್ 1.5 hour ವೇಟ್ ಮಾಡಬೇಕಾಗಿತ್ತು ಕ್ಯೂನಾಗ, ಅಲ್ಲಿ ಕೇಬಲ್ ಕಾರ್ ರೈಡ್ ತೊಗೋಬೇಕಂತಂದ್ರೆ. ಸೊ ಯಾ ಇಟ್ ವಾಸ್ ವರ್ತ್ ಇಟ್ ಫಾರ್ ಒನ್ಸ್ ಯು ಕ್ಯಾನ್ ಟೇಕ್ ಅ ಚಾನ್ಸ್. ಅದಾದಮೇಲೆ ನಾನು ಬಂದಿದ್ದು ನೆಕ್ಸ್ಟ್ ಜನಾರ್ದನ ಸ್ವಾಮಿ ಟೆಂಪಲಿಗೆ. ಸೊ ಅಲ್ಲಿ ಬಂದು ದೇವ್ರ ದರ್ಶನ ಎಲ್ಲ ಮಾಡಿಕೊಂಡೆ. ಚಲೋ ಅನ್ನಿಸ್ತು, ಪೀಸ್ಫುಲ್ ಇತ್ತು. ಅದು ಮುಗಿಸ್ಕೊಂಡು ನಾನು ಬ್ಲ್ಯಾಕ್ ಸ್ಯಾಂಡ್ ಬೀಚಿಗೆ ಹೋಗಿದ್ದೆ. ಸೊ ಅಲ್ಲೂ ಚಲೋ ಇತ್ತು. ಸನ್ಸೆಟ್ ಆಗಿತ್ತು, ನಾನು ಹೋಗುತ್ತಾನೋ ಆಲ್ರೆಡಿ. ಬಟ್ ಸ್ಟಿಲ್ ನನ್ನ ಚಪ್ಪಲ್ನಾಗೆಲ್ಲ ಫೋನ್ ಇಟ್ಟು ಕಲ್ಲ ಮೇಲೆಲ್ಲ ಇಟ್ಟು ಏನೇನು ಮಾಡಿ ಫೋಟೋಸ್ ತಗೊಂಡೆ, ವಿಡಿಯೋಸ್ ಮಾಡಿಕೊಂಡೆ ಅಷ್ಟೇ. ಬಟ್ ಓವರ್ ಆಲ್ ಇಟ್ ವಾಸ್ ಅ ವೆರಿ ನೈಸ್ ಎಕ್ಸ್ಪೀರಿಯನ್ಸ್ ಫಾರ್ ಮಿ. ಇಟ್ ವಾಸ್ ವೆರಿ ಗುಡ್. ಅದಾದಮೇಲೆ ಹಾಸ್ಟೆಲ್ ಬಗ್ಗೆ ಹೇಳಬೇಕಂತಂದ್ರೆ ಹೋಪ್ ಹಾಸ್ಟೆಲ್ಸ್ ಅಂತ ಅಲ್ಲಿ ಸ್ಟೇ ಇದ್ದೆ ನಾನು. 400 ಕೆಳಗೆ ಇತ್ತದು ಪರ್ ನೈಟ್ ಪ್ರೈಸ್. ಬಟ್ ಕ್ಲೆನ್ಲಿನೆಸ್ ಇರಲಿಲ್ಲ. ಸೊ ಐ ವುಡ್ ಲೈಕ್ ಟು ರೇಟ್ ಇಟ್ 3/5. ಆ್ಯಂಡ್ ಅದಾದಮೇಲೆ ಸ್ಕೂಟಿ ರೆಂಟಲ್ ತೊಗೊಂಡಿದ್ದೆ. 600 ಪರ್ ಡೇ ಬಿದ್ದಿತ್ತು ನನಗೆ. ಸೊ ದ್ಯಾಟ್ ವಾಸ್ ಆಲ್ಸೋ ನೈಸ್. ಆ್ಯಂಡ್ ಓವರ್ ಆಲ್ ಬಜೆಟ್ ಟ್ರಿಪ್ ಫಾರ್ ದಸ್ ವಾಸ್ ಅರೌಂಡ್ 7.5K. ನೀವೇನಾದರೂ ಆ್ಯಂಬಿಯನ್ಸ್ ಇದ್ದಿದ್ದು ಒಂದು ಅಸ್ಥೆಟಿಕ್ ಕೆಫೇಸ್ ಎಲ್ಲ ಎಕ್ಸ್ಪ್ಲೋರ್ ಮಾಡತ್ತೀರಿ ಅಂದ್ರೆ ಆಬ್ವಿಯಸ್ಲಿ ನಿಮ್ಗೆ ಕಾಸ್ಟ್ಲಿ ಇರುತ್ತದೆ. ಬಟ್ ಸ್ಟಿಲ್ ಯು ಕ್ಯಾನ್ ಟ್ರೈ ಇಟ್ ಗರ್ಲ್ಸ್ ಆ್ಯಂಡ್ ಬಾಯ್ಸ್, ಎವ್ರಿ ಒನ್ ಹೂ ಈಸ್ ವಾಚಿಂಗ್ ಮೈ ವ್ಲಾಗ್. ಸೊ ಐ ಹೋಪ್ ಯು ಲೈಕ್ ದ ವ್ಲಾಗ್. ಲೈಕ್ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಆ್ಯಂಡ್ ಕೀಪ್ ವಾಚಿಂಗ್ ಮೈ ವ್ಲಾಗ್ಸ್. ಆ್ಯಂಡ್ ಕೇರಳ ಒಳಗೆ ಇರುತ್ತಾನೆ ನಾನು ಮಸ್ತ್ ಎಕ್ಸ್ಪ್ಲೋರ್ ಮಾಡಿ ವಿಡಿಯೋಸ್ ಹಾಕ್ತೇನಂತ ಭಾಳ ಆಸೆ ಇತ್ತು ನನಗೆ. ಸೊ ಅಷ್ಟೇ, ನೀವು ಸಪೋರ್ಟ್ ಮಾಡ್ಬೇಕು ನನಗೆ, ಅಷ್ಟೇ ಒಂದು ರಿಕ್ವೆಸ್ಟ್ ಅನ್ನೋದು. Okay then, until next vlog, bye bye, tata, take care.
ಲವ್ ಯು ಆಲ್ ಗೈಸ್.